ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿನ್ನೆ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ತೀರಾ, ನಾನು ಇವತ್ತು ತಂಬಿಟ್ ಮಾಡಬೇಕು ಅಂತ ಏನೇನೋ ತಗೊಂಡ್ಬಂದಿದ್ದೆ ಡಿಮಾರ್ಟಿಗೆ ಹೋಗಿ. ಅದ್ರ ಜೊತೆಗೆ ಇನ್ನೊಂದು 2-3 ರೆಸಿಪಿಗಳನ್ನ ನೋಡ್ಕೊಂಡಿದ್ದೆ ಹೇಗ್ ಮಾಡೋದು ಅಂತ. ಇವತ್ತು ತಂಬಿಟ್ಟಿನ ಜೊತೆಗೆ ಅಕ್ಕಿ ಪಾಯಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಮತ್ತೆ ಕೋಸಂಬರಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಕೋಸಂಬರಿ ನನ್ಗೆ ಮಾಡಕ್ ಬರುತ್ತೆ, ಬಟ್ ಅಕ್ಕಿ ಪಾಯಸ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ಅದನ್ನು ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಅದ್ರ ಜೊತೆಗೆ ಆಸ್ ಯೂಶುವಲ್ ಮೊಸರನ್ನ. ನಂಗೆ ತುಂಬಾನೇ ಇಷ್ಟ ಮೊಸರನ್ನ, ಬಟ್ ಇವಾಗ ಸ್ವಲ್ಪ ಮಾಡೋದ್ ಕಡಿಮೆ ಮಾಡ್ಬಿಟ್ಟಿದೀನಿ ಮೊಸರನ್ನ. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ. ಮೊದಲೆಲ್ಲ ಬರೀ ಏನದು ರೈಸ್ ಮತ್ತೆ ಮೊಸರು ಹಾಕಿ ಕಲಿಸ್ತಾ ಇದ್ದೆ, ಬಟ್ ಇವತ್ತು ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಇನ್ನು ನಾನು ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ ಹಬ್ಬಕ್ಕೆ, ಯಾಕಂದ್ರೆ ಇನ್ನು ಬಳೆ ಎಲ್ಲ ಹಾಕೋಬೇಕಿತ್ತು, ಬಟ್ ಅಡಿಗೆ ಮಾಡ್ಬೇಕಲ್ವಾ ಇವಾಗ, ಅದಕ್ಕೋಸ್ಕರ ಬಳೆ ಎಲ್ಲ ಬೇಡ ಅಂತ ಹಾಗೆ ಇಟ್ಟಿದ್ದೀನಿ. ಆಮೇಲೆ ಹಾಕೋಬೇಕು ಬಳೆನ. ಸೊ ಇವಾಗ ಫಸ್ಟು ಏನ್ ಮಾಡೋಣ, ಫಸ್ಟು ತಂಬಿಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ಹುರ್ಕೊಳ್ಬೇಕೀಗ. 3 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ಶೇಂಗಾ, ಆಮೇಲೆ 1/4 ಬೌಲಷ್ಟು ಎಳ್ಳು, ಆಮೇಲೆ 1/4 ಬೌಲಷ್ಟು ಗಸಗಸೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತಂಬಿಟ್ಟಿಗೆ ಏನೇನು ಬೇಕು ಎಲ್ಲ ಹುರ್ಕೊಂಡಿದ್ದಾಯ್ತು. ಇವಾಗ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 4 ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಲಿ ಅಂತ 4 ಬೆಲ್ಲ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಬೆಲ್ಲಕ್ಕೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕಂಪ್ಲೀಟಾಗಿ ನೀರೊಳಗಡೆ ಕರಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೆಲ್ಲದಲ್ಲಿರುವಂಥ ಸಣ್ಣ ಪುಟ್ಟ ಕಲ್ಲುಗಳನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿದ್ದೀನಿ, ಮತ್ತು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನೊರೆ ತೆಗೆದುಬಿಟ್ರೆ ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಅದರಲ್ಲೇ ರಿಮೂವ್ ಆಗೋಗ್ಬಿಟ್ಟಿರುತ್ತೆ. ಓಕೆ, ಪಾಕ ರೆಡಿ ಆಗಿದೆ. ಇವಾಗ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನ ಬೀಸ್ಕೊಂಡು ಬಂದಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಗಸಗಸೆ, ಶೇಂಗಾ, ಎಳ್ಳು, ಹುರಿಗಡಲೆ ಮತ್ತು ಕೊಬ್ಬರಿನ ಸೇರಿಸಿದ್ದೀನಿ. ಸ್ವಲ್ಪನೇ ಪಾಕನ ಇದರೊಳಗಡೆ ಹಾಕ್ಕೊಂಡು ತಂಬಿಟ್ಟನ್ನು ರೆಡಿ ಮಾಡಿದೆ. ಓಕೆ, ಇವಾಗ ತಂಬಿಟ್ಟು ರೆಡಿ ಆಗಿದೆ. ಅಕ್ಕಿ ಪಾಯಸ ಮಾಡ್ಕೊಳ್ಳೋಣ. ಅಕ್ಕಿ ಪಾಯಸ ಮಾಡೋದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಉಕ್ಕು ಬರೋವರೆಗೂ ಕಾಯಿಸಿದ್ದೀನಿ. ಜೊತೆಗೆ 10 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇವಾಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಕಾಯೋವರೆಗೂ ವೆಯ್ಟ್ ಮಾಡಬಾರ್ದು, ಅದಕ್ಕಿಂತ ಮುಂಚೆನೇ ಹಾಕಿಬಿಟ್ರೆ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಸೀದೋಗಲ್ಲ. ಇವಾಗ ನೆನೆಸಿಟ್ಟಿರೋಂಥ ಅಕ್ಕಿನ ಇದರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾನಿಲ್ಲಿ 2 ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ. ಅರ್ಧಂಬರ್ಧ ತಟ್ಟೆ ಮುಚ್ಚಿ ಅನ್ನ ಆಗೋವರೆಗೂ ವೆಯ್ಟ್ ಮಾಡಬೇಕು. ಕಂಪ್ಲೀಟಾಗಿ ಮುಚ್ಚಿಬಿಟ್ರೆ ತಟ್ಟೆನ ಉಕ್ಕು ಬರೋವಂಥ ಚಾನ್ಸಸ್ ಇರುತ್ತೆ. ಅನ್ನ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಬಾದಾಮ್ ಪೌಡರ್ ಹಾಕಿದ್ದೀನಿ. ಜೊತೆಗೆ ಏನು ಹಾಲು ಕಾಯಿಸಿಟ್ಟಿದ್ನಲ್ಲ ಅದನ್ನು ಹಾಕಿ, ಸಕ್ಕರೆ ಹಾಕಿ, ಬಾದಾಮಿ ಮತ್ತು ಏಲಕ್ಕಿ ಪೌಡರನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ. ಸ್ವಲ್ಪ ಗಾರ್ನಿಷಿಂಗೋಸ್ಕರ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಒಂದೇ ಒಂದು ದಾಳಿಂಬೆ ತೊಗೊಂಬಂದಿದ್ದೆ, ಅದನ್ನು ಸಹ ಗಾರ್ನಿಷಿಂಗ್ಗೆ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಫೈನಲಿ ಅಕ್ಕಿ ಪಾಯಸನೂ ಕಂಪ್ಲೀಟ್ ಆಗಿದೆ. ಇವಾಗ ಫಟಾಫಟ್ ಅಂತ ಬೇಗ ಮೊಸರನ್ನ ಮಾಡಿಬಿಡೋಣ. ಮೊಸರನ್ನ ಮಾಡೋದಕ್ಕೆ ನಾನು ರೈಸನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡಿಟ್ಟಿದ್ದಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಲೀಟ್ರ್ ಮೊಸರನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅನ್ನ ಜೊತೆ ಅದನ್ನು ಚೆನ್ನಾಗಿ ಕಲಸಿದ್ರೆ ಮೊಸರನ್ನ ರೆಡಿ ಆಗುತ್ತೆ. ಮೊಸರನ್ನಕ್ಕೆ ಸ್ವಲ್ಪ ಗ್ರೇಪ್ಸು ಮತ್ತು ದಾಳಿಂಬೆ ಇದ್ದರೆ ಇನ್ನೂ ಒಂದು ಒಳ್ಳೆ ಟೇಸ್ಟನ್ನು ಆ್ಯಡ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಾಳಿಂಬೆ ಮತ್ತು ದ್ರಾಕ್ಷಿನ ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗಿದ್ದರೂ ಇಲ್ಲಿ ಫ್ರಿಡ್ಜ್ ಇಲ್ಲ, ಅದಕ್ಕೋಸ್ಕರ ದಾಳಿಂಬೆ ಮತ್ತು ಗ್ರೇಪ್ಸನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಅದನ್ನು ಗಾರ್ನಿಷಿಂಗೋಸ್ಕರ ಯೂಸ್ ಮಾಡಿಬಿಟ್ಟೆ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮೊಸರನ್ನ. ಓಕೆ, ಮೊಸರನ್ನ ಮಾಡಿದ್ದಾಗಿದೆ. ಇವಾಗ ಲಾಸ್ಟ್ಗೆ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾನೇ ಸಿಂಪಲ್, ಸೊ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಕೋಸಂಬರಿನ ಮಾಡೋದಕ್ಕೂ ನಾನು ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಫ್ರೆಶ್ ಆಗಿರೋವಂಥ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. 5ರಿಂದ 6 ಅವರ್ ನೆನೆಸಿಟ್ಟಿದ್ದಂಥ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸೌತೆಕಾಯಿ, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇದರ ಟೇಸ್ಟನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಕಾಯಿ ತುರಿನ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ನಾವು ಒಗ್ಗರಣೆನ ರೆಡಿ ಮಾಡಿದ್ವಲ್ವ, ಅದನ್ನು ಸಹ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನನ್ನ ಹತ್ರ ದಾಳಿಂಬೆ ಕಾಳುಗಳಿತ್ತು, ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ದ್ರಾಕ್ಷಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ
ಕೋಸಂಬರಿ ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ದಾಳಿಂಬೆ ಮತ್ತು ದ್ರಾಕ್ಷಿ ಹಾಗೆ ಮಿಕ್ಕಿತ್ತು, ಅದನ್ನು ಯೂಸ್ ಮಾಡಿಬಿಡೋಣ ಅಂತ ಅದನ್ನು ಗಾರ್ನಿಷಿಂಗ್ಗೆ ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ನಾನು ಈ ಶಿವರಾತ್ರಿಗೆ ಇಷ್ಟೊಂದೆಲ್ಲ ಅಡುಗೆ ಮಾಡ್ತೀನಿ ಅಂತ. ಇದು ನಾನು ಒಬ್ಳಿಗೆ ಮಾಡ್ಕೊಂಡಿರೋದಲ್ಲ, ಮನೆಯವರೆಲ್ರಿಗೂ ಮಾಡಿರೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ಮಾಡುವಂತ ಐಡಿಯಾನೇ ಇರಲಿಲ್ಲ. ನಾನು ಇವಾಗ ಅಡುಗೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀನಿ. ಹೇಗಿದ್ರು ಹಬ್ಬ ಬೇರೆ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ಅಷ್ಟೇನೆ. ಇದೊಂದು ಏನೇನು ಸ್ಪೆಷಲ್ ಅಡುಗೆಗಳು ಮಾಡಿದ್ದೆ ನಾನು ಶಿವರಾತ್ರಿಗೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು ಅಷ್ಟೇನೆ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.